ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನನ್ನ ಫ್ರೆಂಡ್ಸು ಮಾಮ್ ಟು ಬಿ ಮಾಡಿದ್ರು ನನಗೆ. ಸೊ ಕೆಲವೊಂದು ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ಕೆಲವೊಂದು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಕೃಷ್ಣ ನನ್ನ ಡ್ರಾಪ್ ಮಾಡಿದ್ರು ಸ್ಕೈ ಲಾಂಚ್ ಕೆಫೆ ಹತ್ರ. ಸೊ ನಾನು ಬರಲ್ಲ, ನೀವು ಹೋಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದ್ರು. ಬಟ್ ನನ್ನ ಫ್ರೆಂಡ್ಸು ಫೋನ್ ಮಾಡಿಬಿಟ್ಟು ಅವರನ್ನು ಕರೆಸ್ಬಿಟ್ಟು ಒಟ್ಟಿಗೆ ಕೇಕ್ ಕಟ್ ಮಾಡಿಸಿದ್ರು. ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ ತೊಗೊಂಡೆ. ಮಕ್ಳ ಜೊತೆ ಫೋಟೋಸ್ ತೊಗೊಳೋದಂತೂ ಸರ್ಕಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಫೋಟೋಸ್ಗೆ ನಿಂತ್ಕೋತಾನೆ ಇರಲಿಲ್ಲ, ಅವರಿಬ್ರು ಆಟ ಆಡ್ತಾ ಇದ್ರು. ಏನೋ ಮಾಡಿ ಆಮೇಲೆ ಒಂದೆರಡು ಫೋಟೋಸ್ ಅವ್ರ ಜೊತೆನೂ ತೊಗೊಂಡಿದ್ದಾಯಿತು. ಇದೆಲ್ಲ ಮುಗಿಯೋಷ್ಟರಲ್ಲಿ ಸಂಜೆ 5:30 ಆಗೇ ಹೋಯಿತು. ಸಂಜೆ ಆಯಿತು ಹೊರಡ್ತೀವಿ ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸು. ಸೊ ಇಷ್ಟೆಲ್ಲ ಆದಮೇಲೆ ಟ್ರೀಟ್ ಕೊಡಿಸ್ದೆ, ಹೇಗೆ ಕಳ್ಸೋಕ್ಕಾಗತ್ತಲ್ವ. ಸೊ ಇಲ್ಲ, ನಾನು ಟ್ರೀಟ್ ಕೊಡಿಸ್ಲೇಬೇಕು ಅಂತ ಅಂದ್ಕೊಂಡು KFCಗೆ ಹೋಗೋಣ ಅಂತ ಫಸ್ಟ್ ಅಂದ್ಕೊಂಡೆ. ಬಟ್ ಅವತ್ತು ಹನುಮ ಜಯಂತಿ ಇದ್ದಿದ್ದರಿಂದ ನಾನ್ ವೆಜ್ ತಿಂತಿರ್ಲಿಲ್ಲ ನಾನು, ಕೃಷ್ಣ ಮತ್ತೆ ಸುಪ್ಪಿನೂ ತಿಂತಿರ್ಲಿಲ್ಲ, ನೀವೇ ಒಬ್ಳು ತಿಂತಿದ್ಲು. ಸೊ ಹಾಗಾಗಿ ಪ್ಯಾರಿಸ್ ರೆಸ್ಟೋರೆಂಟ್ಗೆ ಹೋಗೋಣ, ಫುಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಯಾರಿಸ್ ರೆಸ್ಟೋರೆಂಟ್ಗೆ ಹೋದ್ವಿ. ಸೊ ಹೋಗ್ತಿದ್ದಂಗೆ ಫಸ್ಟು ಲೈಮ್ ಸೋಡಾನ ತಗೊಂಡ್ವಿ. ನಾವೆಲ್ಲ ವೆಜ್ ತಿಂದ್ವಿ. ಸೊ ನೀವೇ ಒಬ್ಳು ಪೆರಿ ಪೆರಿ ಚಿಕನ್ ತಗೊಂಡಿದ್ಲು. ಆಮೇಲೆ ನಾವು ನೂಡಲ್ಸು, ಗೋಬಿ, ಬಟರ್ ನಾನು ಮತ್ತೆ ಹೈದ್ರಾಬಾದಿ ಪನ್ನೀರ್ ಮಸಾಲ ಅನ್ಸುತ್ತೆ ಮೇ ಬಿ. ಲಾಸ್ಟ್ ಅಲ್ಲಿ ಬಟರ್ ಸ್ಕಾಚ್ ಮಿಲ್ಕ್ ಶೇಕ್ ನ ತಗೊಂಡ್ವಿ. ನೀವೇನ ಸುಪ್ಪಿನ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ಬಿಟ್ಟು ನಾವು ಮನೆಗೆ ರೀಚ್ ಆದ್ವಿ. ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನನಗೆ ಸ್ಯಾರಿನೂ ಕೂಡ ಗಿಫ್ಟ್ ಮಾಡಿದ್ರು. ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಲು ಮತ್ತು ಹೂವು ಟ್ರೆಡಿಷ್ನಲ್ ಆಗಿ ಈ ಥರನೂ ಕೂಡ ಕೊಟ್ಟರು. ನನಗಂತೂ ತುಂಬಾ ಖುಷಿ ಆಯಿತು. ಒಂಥರ ಮಾಮ್ ಟು ಬಿನೂ ಸೆಲೆಬ್ರೇಟ್ ಮಾಡಾಯಿತು ಮತ್ತು ಈ ಥರ ಟ್ರೆಡಿಷ್ನಲ್ ಆಗು ಕೊಟ್ಟರು. ಎರಡು ಥರನೂ ಆಯಿತು ಅಂತ ಖುಷಿ ಆಯಿತು. ಮತ್ತು ನಾನು ಮನೆಗೆ ಬಂದ ತಕ್ಷಣ ಹೂವೆಲ್ಲ ಮುಟ್ಕೊಂಡು ಬ್ಯಾಂಗಲೆಲ್ಲ ಹಾಕ್ಕೊಂಡೆ. ಸೊ ಹಾಕ್ಕೊಂಡು ಒಂದು ಫೋಟೋ ಕೂಡ ತೊಗೊಂಡೆ, ಚೆನ್ನಾಗಿರುತ್ತೆ ಮೆಮೊರೀಸ್ಗೆ ಅಂತ ಹೇಳಿ.